ಇತ್ತೀಚಿನ ದಿನಗಳಲ್ಲಿ ಅನೇಕರು ನಾನು ಬಹಳ ಆಧ್ಯಾತ್ಮಿಕ ವ್ಯಕ್ತಿ ಅಂತ ಹೇಳೋದನ್ನು ಕೇಳಿದ್ದೇವೆ. ನನಗೆ ಆಧ್ಯಾತ್ಮದ ಕಡೆಗೆ ಬಹಳಷ್ಟು ಆಸಕ್ತಿ ಇದೆ ಅಂತ ಹೇಳುವಂಥ ಅನೇಕರು, ಅವರ ಸುತ್ತಲೂ ಇರುವಂಥ ಅನೇಕರ ಜೊತೆ ಮಾಡುವಂಥ ವ್ಯವಹಾರ ಖಂಡಿತ ನಾವು ನಮ್ಮ ಗುರುಗಳ ಜೊತೆನೋ ದೇವರ ಜೊತೆನೋ ಮಾಡುವಂಥ ವ್ಯವಹಾರದ ರೀತಿ ಇರುವುದಿಲ್ಲ. ಒಬ್ಬ ಟ್ಯಾಕ್ಸಿ ಡ್ರೈವರ್ ಆಗಿರಬಹುದು, ಅವರ ಮೇಲೆ ಕಿರ್ಚಾಡ್ತಾ ಇರ್ತಾರೆ, ಅವರ ಮನೆಯ ಕೆಲಸದವರನ್ನು ಮೂದಲಿಸ್ತಾ ಇರ್ತಾರೆ, ಅಪರಿಚಿತರಿಗೆ ಕೆಟ್ಟದಾಗಿ ಮಾತಾಡ್ತಾ ಇರ್ತಾರೆ. ನಾವು ಆಧ್ಯಾತ್ಮಿಕತೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಅಂತಂದರೆ ಅತ್ಯಂತ ಭಕ್ತಿಯಿಂದ ಜಪ ಮಾಡೋದು, ದೇವರ ಧ್ಯಾನ ಮಾಡೋದಲ್ಲ. ಬದುಕಿನಲ್ಲಿ ನಮ್ಮ ಎದುರಿಗಿರುವಂಥ ಪ್ರತಿಯೊಂದು ವ್ಯಕ್ತಿಯಲ್ಲೂ ದೇವರನ್ನು ಕಾಣೋದು. ನಮ್ಮ ದಿನದ ಒಂದು ಭಾಗದಲ್ಲಿ ಬರುವಂಥ ಯಾರೇ ವ್ಯಕ್ತಿ ಆಗಬಹುದು, ಅವರಲ್ಲಿ ದೇವರಿದ್ದರೆ, ಅವರಲ್ಲಿ ನಮ್ಮ ಗುರುಗಳಿದ್ದರೆ, ಅವರು ನಮ್ಮನ್ನು ಪರೀಕ್ಷೆ ಮಾಡ್ತಿದ್ರೆ ನಾವು ಆ ಪರೀಕ್ಷೆಯಲ್ಲಿ ಪಾಸ್ ಆಗ್ತೇವಾ? ಅದನ್ನು ನಾವು ಯೋಚನೆ ಮಾಡಬೇಕು. ಪ್ರತಿಯೊಬ್ಬರನ್ನು ಗೌರವದಿಂದ ಕರುಣೆಯಿಂದ ಕಾಣುವಂಥ ಮನಸ್ಸು ನಮ್ಮಲ್ಲಿ ಹುಟ್ಟಿದಾಗ ಮಾತ್ರ ನಾವು ಆಧ್ಯಾತ್ಮಿಕತೆಯತ್ತ ಹೊರಳ್ತಾ ಇರ್ತೇವೆ. ಇದು ಬರೀ ಜಪ ತಪಗಳಿಂದ ಮಾತ್ರ ಬರುವಂಥ ಒಂದು ಗುಣ ಅಲ್ಲ, ಇದು ನಮ್ಮ ನಡವಳಿಕೆಯಿಂದ ಬರುವಂಥ ಗುಣ. ಆದ್ದರಿಂದಲೇ ಇನ್ನಾದರೂ ನಮ್ಮ ದಿನದ ಬಹುಭಾಗದಲ್ಲಿ ನಾವು ಈ ಕರುಣೆ ಅಥವಾ ಮತ್ತೊಬ್ಬರ ಬಗ್ಗೆ ಗೌರವವನ್ನು ಬೆಳೆಸ್ಕೊಂಡು ಆ ದಿನವನ್ನು ಸಾರ್ಥಕಗೊಳಿಸುವಂಥ ಪ್ರಯತ್ನವನ್ನು ಮಾಡಬೇಕು.